ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಕೇಂದ್ರವಾಗಿಟ್ಕೊಂಡು ರಾಜ್ಯವ್ಯಾಪಿ ಪ್ರಸಾರವಾಗ್ತಾ ಇರುವ ಯಶಸ್ವಿ ಮತ್ತು ಜೈ ಭೀಮ್ ಟಿವಿಯಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರವಚನವನ್ನು 27/7/2025 ಶ್ರಾವಣ ಮಾಸ 24 ಆಗಸ್ಟ್ ವರೆಗೆ ಮಾನವನ ಪರಿವರ್ತನೆಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ದಿನನಿತ್ಯ ತಪ್ಪದೆ ಬೆಳಿಗ್ಗೆ 9 ರಿಂದ 10 ಗಂಟೆವರೆಗೆ ಹಾಗೂ ರಾತ್ರಿ 9 ರಿಂದ 10 ಗಂಟೆವರೆಗೆ ಯಶಸ್ವಿ ಟಿವಿ 840ರಲ್ಲಿ, ಜೈ ಭೀಮ್ ಟಿವಿಯಲ್ಲಿ 509ರಲ್ಲಿ, ಇನ್ ಕೇಬಲ್ನಲ್ಲಿ ಏಕಕಾಲಕ್ಕೆ ಪ್ರಸಾರವಾಗುತ್ತದೆ. ಪ್ರಸಾರದ ನಂತರ ವಾಟ್ಸಪ್ ಹಾಗೂ ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದು. ಈ ಪ್ರವಚನವನ್ನು ಕುಟುಂಬ ಸಮೇತ ವೀಕ್ಷಿಸಿ. ಇದರಂತೆ ನಡೆದರೆ ನಿಮ್ಮ ಸುಖ ಸಂಸಾರ ಸುರಳಿತ ಸುಖವಾಗಿ ಬಾಳಬಹುದು. ಈ ಪ್ರವಚನದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ ಒಳಪಟ್ಟಿರುತ್ತದೆ ಹಾಗೂ ಮಾರ್ಗದರ್ಶಕವಾಗುತ್ತದೆ. ವೀಕ್ಷಿಸಬಹುದು. ಅಷ್ಟು ಶೀಘ್ರವಾಗಿ ಅವರು ತೀರ್ಕೊಳ್ಳಿಕ್ಕೆ ಕಾರಣ ಏನು ಅಂದರೆ, ಅವರಿಗೆ ತಲೆ ಸಿಡುಕ ರೋಗ ಇರುತ್ತೆ. ಅಂದರೆ ಒಪಾರಿ ಹಾಗೆ ತಲೆಯಲ್ಲಿ ಭಯಂಕರವಾಗಿರುವ ನೋವು ಉಂಟಾಗುತ್ತೆ, ಆ ರೋಗ ಇರುತ್ತೆ. ಹಲವಾರು ಬಾರಿ ಆಕೆಯನ್ನು ಅದು ಕಾಡಿರುತ್ತೆ. ಆಕೆ ಅಂತಿಮವಾಗಿ ಅದೇ ರೋಗದಿಂದ ತೀರಿಕೊಡ್ತಾರೆ. ಸೊ ಭೀಮನಿಗೆ ಈ ಭೀಮಬಾಯಿಯ ನಿಧನ, ತಾಯಿಯ ನಿಧನ ದೊಡ್ಡ ಶಾಕ್ ಆಗುತ್ತೆ. ನಾನು ಯಾರನ್ನ ತಾಯಿ ಅಂತ ಕರೀಲಿ, ನನಗೆ ಪೋಷಣೆ ಮಾಡೋರು ಯಾರು ಅನ್ನುವ ಪ್ರಶ್ನೆ ಬಂದಾಗ ರಾಂಗ್ಬಿ ಸಕ್ಪಾಲರವರ ಸಹೋದರಿ ಮೀರಾ ತಾಯಿ ಈ ಭೀಮನಿಗೆ ತಾಯಿಯ ರೂಪವನ್ನು ಕೊಟ್ಟು ಸರಳಕ್ಕೆ ಮುಂದಾಗ್ತಾಳೆ. ಅವರ ಸೋದರತ್ತೆ, ಭೀಮನ ಸೋದರತ್ತೆ ಆಕೆಗೆ ಗೂನು ಬೆನ್ನಿರುವುದರಿಂದ ಮದುವೆಯಾಗಿರುವುದಿಲ್ಲ. ಯಾರಿಗೆ? ಮೀರಾಗೆ ಮದುವೆಯಾಗಿರುವುದಿಲ್ಲ. ಸೊ ಈ ಕಾರಣಕ್ಕಾಗಿ ಮೀರಾ ಮಕ್ಕಳ ವಾತ್ಸಲ್ಯವನ್ನು ಭೀಮನಲ್ಲಿ ನೋಡ್ತಾನೆ, ತಾಯಿಯ ಮಮತೆಯನ್ನು ಭೀಮ ಮೀರಾದಲ್ಲಿ ನೋಡ್ತಾಳೆ. ಹೀಗೆ ಒಬ್ಬ ತಾಯಿಯಾಗಿ ಮೀರಾ ಅವರನ್ನು ಸಾಕುವ ಪ್ರಯತ್ನವನ್ನು ಮಾಡ್ತಾರೆ. ಈ ನಡುವೆ ಮನೆಯ ನಿರ್ವಹಣೆಗಾಗಿ ಮತ್ತು ಮಕ್ಕಳ ಬಟ್ಟೆ ಬರೆ ನೋಡಿಕೊಳ್ಳುವುದಕ್ಕಾಗಿ ಮನೆಗೆ ಒಬ್ಬ ಹೆಣ್ಣು ಮಕ್ಕಳ ಅವಶ್ಯಕತೆ ಇರುತ್ತೆ. ಆ ಕಾರಣಕ್ಕಾಗಿ ನೀವು ಇನ್ನೊಂದು ಮದುವೆಗಳನ್ನು ಮಾಡ್ಕೋಬೇಕು ಅಂಥೇಳಿ ರಾಮ್ಜಿ ಸಕ್ಪಾಲ್ರಿಗೆ ಅವರ ಸಹೋದರಿ ಮೀರಾ ಭಾಳ ಒತ್ತಾಯವನ್ನು ತರ್ತಾಳೆ. ರಾಮ್ಜಿ ಸಕ್ಪಾಲರು ಮೊದಲಿಗೆ ತಿರಸ್ಕಾರವನ್ನು ಮಾಡ್ತಾರೆ. ನನಗೆ ಎರಡನೇ ಮದುವೆ ಬೇಡ, ಮಕ್ಕಳಿಗೆ ಸಮಸ್ಯೆ ಆಗ್ಬೋದು, ಮಕ್ಕಳಿಗೆ ತೊಂದರೆ ಆಗ್ಬೋದು ಅನ್ನುವ ಎಷ್ಟೋ ಇದು ಮಾಡಿದ್ರೂ ಕೂಡ ಮೀರಾ ತಾಯಿ ಕೇಳುವುದಿಲ್ಲ. ಅಂತಿಮವಾಗಿ ಮೀರಾನ ಒತ್ತಾಯದ ಮೇರೆಗೆ ಅವರು ಎರಡನೇ ಮದುವೆಯನ್ನು ಆಗ್ತಾರೆ. ಅವರು ಎರಡನೇ ಮದುವೆಯಾಗಿದ್ದು ಜೀಜಾಬಾಯಿ ಜೊತೆಗೆ. ಆ ಎರಡನೇ ತಾಯಿ ಬಂದಾಗ ಭೀಮನಿಗೆ ಸಿಡಿಮಿಡಿಯಾಗುತ್ತೆ. ಅವರ ತಾಯಿಯ ಬಟ್ಟೆಯನ್ನು ಆ ಜೀಜಾಬಾಯಿ ಹಾಕ್ಕೊಂಡಾಗ, ಒಡವೆ ಹಾಕ್ಕೊಂಡಾಗ ಅವರಿಗೆ ಭಯಂಕರ ಸಿಡಿಮಿಡಿಯಾಗುತ್ತೆ. ನನ್ನ ತಾಯಿಯ ಬಟ್ಟೆಯನ್ನು ನೀವು ಯಾಕೆ ಹಾಕೋತಾ ಇದ್ದೀರಿ? ನೀವು ನಮ್ಮ ತಾಯಿ ಅಲ್ಲ, ನಿನ್ನನ್ನು ನಾನು ತಾಯಿ ಅಂತ ಒಪ್ಪುವುದಿಲ್ಲ, ಆಕೆಯ ಒಡವೆಗಳನ್ನು ಯಾಕೆ ಹಾಕೋತೀರಿ ಅನ್ನುವ ಹಾಗೆ ಪ್ರಶ್ನೆಗಳನ್ನು ಮಾಡ್ತಾನೆ, ಬಹಳಷ್ಟು ಹಠ ಸಾಧಿಸ್ತಾನೆ. ಆದರೆ ಯಾವತ್ತೂ ಕೂಡ ಜೀಜಾಬಾಯಿಯನ್ನು ಭೀಮರಾವ್ರವರು ತನ್ನ ತಾಯಿಯ ಸ್ಥಾನದಲ್ಲಿ ನೋಡಲೇ ಇಲ್ಲ. ಆವಾಗ ಮೀರಾ ತಾಯಿ ಏನು ಮಾಡ್ತಾಳೆ, ಸೋದರತೆ ಮೀರಾ ಏನು ಮಾಡ್ತಾಳೆ ಅಂದರೆ, ಭೀಮನಿಗೆ ತಿಳಿ ಹೇಳುವ ಪ್ರಯತ್ನವನ್ನು ಮಾಡ್ತಾಳೆ, ಅವನಿಗೆ ಸಂಭಾಷಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾಳೆ. ನನ್ನನ್ನು ಸಲಹುವ ಮೀರಾ ತಾಯಿಯು ಕೂಡ ನನಗೇ ಬುದ್ಧಿವಾದವನ್ನು ಹೇಳ್ತಾ ಇದ್ದಾಳೆ, ನನ್ನನ್ನು ತಪ್ಪು ಅಂತ ಹೇಳ್ತಾ ಇದ್ದಾಳೆ ಅನ್ನೋ ಕಾರಣಕ್ಕಾಗಿ ಇವರ ಮನೆಯಲ್ಲಿರುವುದು ಬೇಡ, ಇವರ ಊಟ ಮಾಡುವುದು ಬೇಡ, ಇವರ ಹಂಗಿನಲ್ಲಿ ಇರಬಾರ್ದು ಅನ್ನುವ ನಿರ್ಧಾರವನ್ನು ಮಾಡಿ ಭೀಮ ತನ್ನ ಸಹಪಾಠಿ ಗೆಳೆಯರು ಬಾಂಬೆಗೆ ಹೋಗಿ ಟೆಕ್ಸ್ಟೈಲ್ ಮಿಲ್ನಲ್ಲಿ ಕೆಲಸ ಮಾಡುವ ಹಾಗೆ ನಾನು ಬಾಂಬೆಯ ಆ ಬಟ್ಟೆ ಗಿರಣಿಗಳಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಬಾಂಬೆಗೆ ಹೋಗಬೇಕು ಅನ್ನುವ ಹಾಗಿದ್ರೆ ರೈಲು ಎತ್ತು ಹೋಗಬೇಕು. ಆ ರೈಲು ಎತ್ತು ಹೋಗಬೇಕು ಅನ್ನೋವಾಗಿದ್ದರೆ ರೈಲಿನ ಟಿಕೆಟಿನ ಖರ್ಚು 3 ಆಣೆ ಆಗಿರುತ್ತೆ. ಆ 3 ಆಣೆ ಎಲ್ಲಿಂದ ತರಬೇಕು ಅಂಥೇಳಿ ಚಿಂತನೆ ಮಾಡುತ್ತಾ ಆ ಸೋದರತೆಯ ಪರ್ಸನ್ನು ಕದಿಯುವ ಪ್ರಯತ್ನವನ್ನು ಮಾಡ್ತಾನೆ. ಹೀಗೆ ಕಳ್ಳತನ ಮಾಡುವುದು, ಸುಳ್ಳು ಹೇಳುವುದು ಭೀಮನಿಗೆ ಬರುತ್ತಿಲ್ಲವಾದುದರಿಂದ ಪರ್ಸ್ ಕದಿಯುವುದಕ್ಕಾಗಿ 3 ದಿನ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾನೆ. ಪರ್ಸ್ ಕದಿಯಲು ಆಗುವುದಿಲ್ಲ. ಆಕೆ ಕೈಚೀಲ ಕದಿಯಲು ಅವನಿಗೆ ಆಗಲೇ ಇಲ್ಲ. ಅಂತಿಮವಾಗಿ 4ನೇ ದಿನಕ್ಕೆ ನಾನು ಕದಿಯಲೇಬೇಕು, ಇವ್ರ ಮನೆಯಾಗಿ ಇರಲೇಬಾರ್ದು ಅನ್ನುವ ಕಾರಣಕ್ಕಾಗಿ ಭೀಮ ಒಂದು ರಾತ್ರಿ, 4ನೇ ದಿನದ ರಾತ್ರಿ ಮೀರಾ ತಾಯಿಯ ಪರ್ಸನ್ನು ಕದ್ದಾಗ ಅಲ್ಲಿ ಸಿಕ್ಕಿದ್ದು ಕೇವಲ 1/2 ಆಣೆ. ಭೀಮನಿಗೆ ಬೇಕಾಗಿರುವುದು 3 ಆಣೆ, ಸಿಕ್ಕಿದ್ದು 1/2 ಆಣೆ ಆಗಿರುವ ಕಾರಣಕ್ಕಾಗಿ ನಾನು ಬಾಂಬೆಗೆ ಹೋಗಲು ಆಗುವುದಿಲ್ಲ, ಬಟ್ಟೆಯ ಮಿಲ್ಲಿನಲ್ಲಿ ಕೆಲಸ ಮಾಡಲು ಆಗುವುದಿಲ್ಲ ಅನ್ನುವ ಕಾರಣಕ್ಕಾಗಿ
ನಿರಾಶನಾಗುತ್ತಾನೆ. ಇನ್ನು ಉಳಿದಿರುವ ಮಾರ್ಗ ಏನು ಅನ್ನುವ ಹಾಗಿದ್ರೆ ನನ್ನ ಬದುಕನ್ನು ನಾನೇ ಕಟ್ಟಿಕೊಳ್ಳಬೇಕು, ಆ ಕಾರಣಕ್ಕಾಗಿ ನಾನು ಓದಬೇಕು ಅಂತ. ಆವಾಗ ಭೀಮನಿಗೆ ಓದಿನಲ್ಲಿ ಆಸಕ್ತಿ ಮೂಡುತ್ತೆ. ಆಗ ಓದಿನಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಭೀಮ ಸಾತಾರದಲ್ಲಿ ಓದಲಿಕ್ಕೆ ಹೋದಾಗ ಅವನಿಗೆ ಬಂದಿರುವ ಸಮಸ್ಯೆಗಳೇನು ಅನ್ನುವ ಹಾಗಿದ್ರೆ ಜಾತಿ ಪದ್ಧತಿ. ಆ ಜಾತಿ ಪದ್ಧತಿ ಅವನನ್ನು ಎಷ್ಟು ಕಾಡುತ್ತೆ ಅನ್ನುವ ಹಾಗಿದ್ರೆ ಅಲ್ಲಿರುವ ಶಿಕ್ಷಕರ ಜೊತೆಗೆ ಎಲ್ಲ ಗೆಳೆಯರೂ ಕೂಡ ಇವನಿಗೆ ಮುಟ್ಟಿಸಿಕೊಳ್ಳಲ್ಲ, ಇವನಿಗೆ ಅಸ್ಪೃಶ್ಯರ ಹಾಗೆ ನೋಡುತ್ತಾರೆ, ಅನೇಕ ಕುಹಕ ಮಾತುಗಳನ್ನು ಆಡ್ತಾರೆ. ನಿಮಗೆ ಯಾಕೆ ಅಧ್ಯಯನ, ಮಹಾರಿಗೆ ಯಾಕೆ ಅಧ್ಯಯನ, ನಿಮಗೆ ಸೇವೆ ಜೀವಂತವಾಗಿದೆ, ಹೊಲಸು ತೊಳೆಯೋದು ನಿಮಗೆ ಜೀವಂತವಾಗಿದೆ, ನೀವು ಯಾಕೆ ಓದ್ತೀರಿ ಅನ್ನುವ ಹಾಗೆ ಬಹುತೇಕ ಸಮಸ್ಯೆಗಳನ್ನು ಕೇಳ್ತಾರೆ. ಇವರಿಗೆ ಶಾಲೆ ಒಳಗೆ ಕೂಡಿಸಿಕೊಳ್ಳುವುದಿಲ್ಲ. ಭೀಮ, ಅವನ ಅಣ್ಣ ಆನಂದ ಮತ್ತು ಇತರ ಗೆಳೆಯರು ಹೊರಗೆ ಕೂಡ್ಕೋತಾರೆ, ಸಿ ಗೆಳೆಯರು ಹೊರಗೆ ಕೂಡ್ಕೋತಾರೆ. ಆದರೆ ಕಲಿಯುವ ಹಂಬಲದಲ್ಲಿ ಭೀಮನಿಗೆ ಯಾವತ್ತೂ ಸಮಸ್ಯೆ ಆಗಲ್ಲ. ಏನೋ ಭೀಮನ ಸುದೈವ ಅವರಿಗೆ ಪೆನ್ಷೆ ಅಂತಕ್ಕಂಥ ಒಬ್ಬ ಗುರು ಸಹಾಯ ಮಾಡ್ತಾನೆ. ಪೆನ್ಷೆ ಅಂಬೇಡ್ಕರ್ ಅಂತಕ್ಕಂಥ ಒಬ್ಬ ಗುರು ಸಹಾಯ ಮಾಡ್ತಾನೆ. ಅವನಿಗೆ ಪ್ರೀತಿ ವಾತ್ಸಲ್ಯವನ್ನು ತೋರಿಸ್ತಾನೆ, ಓದಿನಲ್ಲಿ ಅಭಿರುಚಿಯನ್ನು ಹುಟ್ಟಿಸುವ ಹಾಗೆ ಮಾಡ್ತಾನೆ. ಈ ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಇದು ಕೊಂಕು ಮಾತು ಇವುಗಳೆಲ್ಲದಕ್ಕೂ ಹೋಗದೆ, ಗೋಜಿಗೆ ಹೋಗದೆ, ಕೇವಲ ಅಧ್ಯಾಪನದಲ್ಲಿ ತೊಡಗಿಸಿಕೊಳ್ಳಕ್ಕೆ ಅವನಿಗೆ ಮಾರ್ಗದರ್ಶನವನ್ನು ಮಾಡ್ತಾನೆ. ಆ ಮಾರ್ಗದರ್ಶನ ಇವರಿಗೆ ಹೆಚ್ಚು ಹಿಡಿಸುತ್ತೆ. ಹೀಗೆ ಇವರು ಭೀಮ ಪ್ರಾಥಮಿಕ ಶಾಲೆಯಲ್ಲಿ ಹೆಚ್ಚು ಹೆಚ್ಚು ಅಧ್ಯಯನಕ್ಕೆ ತೊಡಗುತ್ತಾನೆ. ಆ ಪ್ರಾಥಮಿಕ ಶಾಲೆಯಲ್ಲಿ ಅಧ್ಯಯನ ಮಾಡುವಾಗ ಒಂದು ಘಟನೆ ನಡೆಯುತ್ತೆ. ಅದೇನು ಘಟನೆ ಅನ್ನುವ ಹಾಗಿದ್ರೆ, ಸತಾರದಲ್ಲಿ ಇವರು ಲೋಕೋಪಯೋಗಿ ಇಲಾಖೆಯಲ್ಲಿ ಇವರು ತಂದೆ ಕೆಲಸ ಮಾಡುವಾಗ ಗೋರೆಗಾಂವದಲ್ಲಿ ಬರಗಾಲ ಬಿದ್ದಿರುತ್ತೆ. ಗೋರೆಗಾಂವದಲ್ಲಿ ಬರಗಾಲ ಬಿದ್ದಿರುವಾಗ ಸಹಜವಾಗಿ ಬರಗಾಲದ ಕಾಮಗಾರಿಗಳನ್ನು ಮಾಡುವುದಕ್ಕಾಗಿ ಇವರನ್ನು ಗೋರೆಗಾಂವಕ್ಕೆ ವರ್ಗ ಮಾಡ್ತಾರೆ. ರಾಮ್ಜಿ ಸಕ್ಪಾಲ್ರನ್ನು ಗೋರೆಗಾಂವಕ್ಕೆ ವರ್ಗ ಮಾಡ್ತಾರೆ. ಸೊ ರಾಮ್ಜಿ ಸಕ್ಪಾಲ್ ತನ್ನ ಹೆಂಡತಿಯೊಂದಿಗೆ ಆತ ಗೋರೆಗಾಂವಕ್ಕೆ ಹೋಗ್ತಾನೆ. ಇಲ್ಲಿ ಅವರ ಸೋದರತೆ, ಅಕ್ಕ ತಂಗಿ ಜೊತೆಗೆ ಇವರು ಅಧ್ಯಯನಗಳನ್ನು ಮಾಡ್ತಾರೆ. ಗೋರೆಗಾಂವದಲ್ಲಿ ಇವರು ಕೆಲಸ ಮಾಡುವಾಗ ತಂದೆ ಮಕ್ಕಳಿಗೆ ಪತ್ರವನ್ನು ಬರೀತಾನೆ, ನೀವು ಗೋರೆಗಾಂವಕ್ಕೆ ಬರಬೇಕು ಅಂತೇಳಿ. ಗೋರೆಗಾಂವಕ್ಕೆ ಬರಬೇಕು, ನಿಮ್ಮ ರಜೆ ಇದ್ದಾಗ ಬಂದು ಹೋಗಿ ಅಂತಂತಾರೆ. ಆ ಹಣ ಕಳಿಸಿರುವ ಕಾರಣಕ್ಕಾಗಿ ಗೋರೆಗಾಂವಕ್ಕೆ ಹೋಗಿ ನಾವು ಬಟ್ಟೆಗಳನ್ನು ಖರೀದಿ ಮಾಡಿ, ಒಳ್ಳೆಯ ಬಟ್ಟೆಗಳನ್ನು ಹಾಕ್ಕೊಂಡು ಗೋರೆಗಾಂವಕ್ಕೆ ಹೋಗ್ಬೇಕಂತ ನಿರ್ಧಾರ ಮಾಡಿ ಅವರು ಗೋರೆಗಾಂವಕ್ಕೆ ಹೋಗಲು ಬಲರಾಮ್, ಆನಂದ್ ಮತ್ತು ಭೀಮ ತಯಾರಾಗ್ತಾರೆ. ತಂದೆಗೆ ಒಂದು ಪತ್ರವನ್ನು ಕೂಡ ಬರೀತಾರೆ. ಏನಂತ ಪತ್ರ ಬರೀತಾರೆ ಅನ್ನೋ ಹಾಕಿದರೆ, ನಿಮ್ಮನ್ನು ನೋಡಲು ಹೊರಟಿದ್ದೇವೆ, ನಾವು ಪದಲಿ ರೈಲನ್ನು ಹತ್ತಿ ಮಸೂದ್ವರೆಗೆ ಬರ್ತೇವೆ, ಮಸೂದಿಗೆ ಬಂದು ನನ್ನನ್ನು ಗೋರೆಗಾಂವರೆಗೆ ಕರೆದುಕೊಂಡು ಹೋಗು ಅಂತೇಳಿ ಅವರು ಪತ್ರವೊಂದನ್ನು ಬರೀತಾರೆ. ಆ ಪತ್ರ ರಾಮ್ಜಿ ಸಕ್ಪಾಲ್ರಿಗೆ ಹೋಗಿ ಮುಟ್ಟಲ್ಲ. ನನ್ನ ತಂದೆ ಕರೆಯಲು ಬರ್ಬೋದು ಅಂಥೇಳಿ ಇವರು ಪದಲಿ ರೈಲನ್ನು ಹತ್ತಿ ಮಸೂದ್ವರೆಗೆ ಹೋಗ್ತಾರೆ. ರಾತ್ರಿ 7-8 ಗಂಟೆ ಆಗುತ್ತೆ. ಗೋರೆಗಾಂವ್ಗೆ ಹೋಗುವುದಕ್ಕೆ ತಂದೆ ಕರೆಯಲು ಬರ್ತಾನೆ ಅಂತೇಳಿ ನಿರೀಕ್ಷಣೆ ಮಾಡ್ತಾರೆ. ತಂದೆ ಕರೆಯಲು ಬರುವುದಿಲ್ಲ. ಸೊ ಈ ಸಂದರ್ಭದಲ್ಲಿ ಭೀಮ ರೈಲ್ವೆ ಸ್ಟೇಷನ್ ಮಾಸ್ಟರ್ ಹತ್ರ ಹೋಗಿ, ನಾನು ಸುಬೇದಾರ ರಾಮ್ಜಿ ಸಕ್ಪಾಲ್ರ ಮಗನಿದ್ದೇನೆ, ನಮಗೆ ಗೋರೆಗಾಂವ್ಗೆ ಹೋಗಬೇಕು, ಗೋರೆಗಾಂವ್ಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡಿ ಅಂತ ಕೇಳ್ತಾರೆ. ಆವಾಗ ಸ್ಟೇಷನ್ ಮಾಸ್ಟರು ಸ್ಟೇಷನ್ ಹೊರಗಡೆ ಎತ್ತಿನ ಬೈಲುಗಳಿರುತ್ತೆ, ಎತ್ತಿನ ಬಂಡಿಗಳಿರುತ್ತೆ, ಅವು ತೆಗೆದುಕೊಂಡು ಹೋಗುತ್ತೆ, ನೀವು ಹೋಗ್ಬೋದು ಅಂಥೇಳಿ ಸೂಚನೆ ಕೊಟ್ಟಾಗ ರಾತ್ರಿ 8 ಗಂಟೆಗೆ ಹೋಗಿ ಎತ್ತಿನ ಬಂಡಿಯಲ್ಲಿ ಕೊಡ್ತಾರೆ. ಮಕ್ಕಳು ಒಳ್ಳೆಯ ಬಟ್ಟೆ ಹಾಕಿಕೊಂಡಿರುವುದರಿಂದ, ಒಳ್ಳೆಯ ಸುಸಂಸ್ಕೃತ ಭಾಷೆ ಮಾತಾಡುವುದರಿಂದ ಇವರು ಮೇಲ್ವರ್ಗದವರು ಇರಬಹುದು ಅನ್ನುವ ಕಾರಣಕ್ಕಾಗಿ ಆ ರೈಲ್ವೆ ಎತ್ತಿನ ಬಂಡಿ ಹೊಡೆಯುವವನು ಈ ಮಕ್ಕಳನ್ನು ಕೂಡಿಸ್ಕೊಂಡು ಮುಂದೆ ಹೋಗ್ತಾನೆ. ಒಂದು ಫರ್ಲಾಂಗ್ ಹೋಗಿರಬಹುದು. ಎತ್ತಿನ ಬಂಡಿ ಹೊಡೆಯುವ ಮಾಲೀಕನಿಗೆ ಇದು ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ ಅನ್ನುವ ಹಾಗಿದ್ರೆ, ಒಳಗೆ ಕುಂದಿರ್ತಕ್ಕಂಥ ಮಕ್ಕಳು ಮೇಲ್ಜಾತಿಯ ಮಕ್ಕಳಲ್ಲ, ಅವರು ಶೋಷಿತರ ಮಕ್ಕಳು, ದಲಿತ ಮಕ್ಕಳು, ಮಹಾರಕ್ಕೆ ಸೇರಿದವರು ಅಂಥೇಳಿ ಗೊತ್ತಾದಾಗ ಭಯಂಕರ ಸಿಟ್ಟು ಬಂದು ಅವನಿಗೆ ಹೊಡೆಯಲು ಹೋಗುವ ಮನಸ್ಸಾಗುತ್ತೆ. ಆದರೆ ಹೊಡೆಯೋದಿಲ್ಲ. ಕಾರಣ ಏನು ಅಂದರೆ, ಹೊಡೆದದ್ದಾದರೆ ನನ್ನ ಮೈಲಿಗೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಮನಸೋ ಇಚ್ಛೆ ಬೈದು ಆ ಮಕ್ಕಳನ್ನು ಮುಟ್ಟದೇ ಆ ಬಂಡಿಯನ್ನು ಕಡಿಗಿಲ ಮಾಡಿ, ಆ ಬಂಡಿಯನ್ನು ಉರುಳಿಸಿ ಆ ಮಕ್ಕಳನ್ನು ಹೊರಗೆ ಹಾಕ್ತಾನೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕಿನ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ಏನು ಅನ್ನುವ ಹಾಗಿದ್ದರೆ, ಅಸ್ಪೃಶ್ಯತೆ ಅಂದರೆ, ಹಿಂದೂ ಧರ್ಮದ ಅಸ್ಪೃಶ್ಯತೆ ಅಂದರೆ ಇದೇ ಇರಬಹುದು ಅಂತಕ್ಕಂಥ ಒಂದು ಜ್ಞಾನ ಭೀಮನಿಗೆ ಆವಾಗ ಒಂದು 8 ವರ್ಷದ ಬಾಲಕನಿಗೆ ಬರಲಿಕ್ಕೆ ಕಾರಣೀಭೂತವಾಗುತ್ತೆ.